24,598. 24,598 ನನಗೆ ಕಾಣ್ಬೇಕು. ಕರೆಕ್ಟ್ ಬರ್ದಿದ್ದಾನೆ ಅವನು? ಸರಿ, ಎಕ್ಸ್ಪ್ಲೇನ್ ಮಾಡಪ್ಪ. ಬಿಡಿ ಸ್ಥಾನ ಬೆಲೆ ಮುಖಬೆಲೆಗಳ ಪರಿಚಯ ಮಾಡು. ಬಿಡಿ ಸ್ಥಾನದ ಸ್ಥಾನ ಬೆಲೆ 8. ಬಿಡಿ ಸ್ಥಾನದ ಮುಖ ಬೆಲೆ 8. 10ರ ಸ್ಥಾನದ ಸ್ಥಾನ ಬೆಲೆ 90. 10ರ ಸ್ಥಾನದ ಮುಖ ಬೆಲೆ 9. 100ರ ಸ್ಥಾನದ ಸ್ಥಾನ ಬೆಲೆ 500. 100ರ ಸ್ಥಾನದ ಮುಖ ಬೆಲೆ 5. 1000 ಸ್ಥಾನದ ಸ್ಥಾನ ಬೆಲೆ 4000. 1000 ಸ್ಥಾನದ ಮುಖ ಬೆಲೆ 4. 10,000ದ ಸ್ಥಾನ ಬೆಲೆ 20,000. 10,000ದ ಮುಖ ಬೆಲೆ 2. ವೆರಿ ಗುಡ್. ಈಗ ನಾನು ಅಂದಾಜು ಬೆಲೆ ಕಂಡುಹಿಡಿಯೋದು ಹೇಳಲಾಗಾದ್ರೆ, ಹಾಗಾದ್ರೆ ನೀನು ಇವಾಗ 1000 ಸ್ಥಾನದ ಅಂದಾಜು ಬೆಲೆಯನ್ನು ಕಂಡುಹಿಡಬೇಕು ನೋಡಪ್ಪ. 1000 ಸ್ಥಾನದ ಅಂದಾಜು ಬೆಲೆ, ಕ್ಲೋಸಿಂಗ್ ಮೆಥಡ್. ವೆರಿ ಗುಡ್. ಎಷ್ಟು ಬರ್ತಪ್ಪ ನೋಡಿ, ಅವ್ನು ಸರಿ ಮಾಡ್ತದಾನೆ ಇಲ್ಲ ಅಂತ ನೀವು ಗಮನಿಸಿ ಅಷ್ಟೇ. ಯಾಕೆ ತಪ್ಪಿದ್ದೇನೆ? ಅದು ತಪ್ಪಾಯ್ತಾ? ನೋಡ್ರಿ, ಕರೆಕ್ಟ್ ಆಯ್ತದಿಲ್ಲ? ಎಷ್ಟಪ್ಪ ಅಂದಾಜು ಬೆಲೆ ಹಾಗಾದ್ರೆ? 24,598ರ 1000 ಸ್ಥಾನದ ಅಂದಾಜು ಬೆಲೆ ಎಷ್ಟಾಗುತ್ತೆ? 25,000. ಸರಿ, ಅದರಲ್ಲೇ ನಾನೀಗ ನೀನು 100ರ ಸ್ಥಾನದ ಅಂದಾಜು ಬೆಲೆಯನ್ನು ಕಂಡಿಡಿ. 100ರ ಸ್ಥಾನದ ಅಂದಾಜು ಬೆಲೆ ತಪ್ಪಾಯ್ತಾ? ಹೆಂಗೆ ತಪ್ಪಾಯ್ತವೆ ನೋಡಿ, ಯೋಚನೆ ಮಾಡ, ಆಮೇಲೆ ಲಾಸ್ಟಿಗೆ ನೋಡೋಣ. 100ರ ಸ್ಥಾನದ ಅಂದಾಜು ಬೆಲೆ ಅಪ್ಪ. 100ರ ಸ್ಥಾನ ಮತ್ತು 2 ಸ್ಥಾನ ಹಾಕೊಂಡೆ ನೀನು. 100ರ ಸ್ಥಾನ ಅಂದ್ರೆ ಅದು ಒಂದಾಗ ಗುರುತಿಸ್ಕೋಬೇಕು. ಎಷ್ಟಪ್ಪ? 24,600. ವೆರಿ ಗುಡ್. ಕರೆಕ್ಟ್ ಇದೇನಾ? ಸರಿ, ಈಗ 10,000 ಸ್ಥಾನದ ಅಂದಾಜು ಬೆಲೆ ಕಂಡುಹಿಡಿತೀಯಾ? 10,000 ಸ್ಥಾನದ ಅಂದಾಜು ಬೆಲೆ ಕಂಡುಹಿಡಿ. 10,000 ಸ್ಥಾನ ಗುರುತು ಅಂದಾಜು ಬೆಲೆ ಕಂಡುಹಿಡಿ ಈಗ. ವೆರಿ ಗುಡ್. ಕರೆಕ್ಟ್ ಕಂಡುಹಿಡಿದಾನ? ಕರೆಕ್ಟ್ ಇದೇನಾ? ನಂದಿನಿ, ಒಂದೇ ತಪ್ಪು ಒಂದೆಲ್ಲ ಎಲ್ಲಿ ತಪ್ಪು ಹೋಯ್ತವ? ಅದು ಯಾಕೆ ತಪ್ಪೈತಿ? ನಾನು 1000 ಸ್ಥಾನ ಹೇಳಿದ್ದು. ನಾನು 1000 ಸ್ಥಾನದಲ್ಲಿ ಎಷ್ಟಿದೆ? ನಾನು 1000 ಸ್ಥಾನದ ಅಂದಾಜು ಬೆಲೆ ಹೇಳಿದ್ದು ನಾನು ಕಂಡುಹಿಡಿಯೋಕ್ಕೆ. 1000 ಸ್ಥಾನ ಯಾವುದು ಅದರಲ್ಲಿ? 4,000. ಅದ್ರ ಅಂದಾಜು ಬೆಲೆ ಕಂಡುಹಿಡಿಬೇಕಾದ್ರೆ ಏನು ಮಾಡ್ಬೇಕು? ಮತ್ತೆ ಮುಂದಿನ ಸಂಖ್ಯೆನ ನೋಡ್ಬೇಕಲ್ಲ. ಹೇಳು ನಿನ್ನ ಸಮಸ್ಯೆ ಹೇಳು. ಏನೈತಿ? ನಂದಿನಿಗೆ ಒಂಚೂರು ಕನ್ಫ್ಯೂಸ್ ಆಗಿಬಿಟ್ಟೈತೆ ಹಂಗೆ ಅದು.